ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ. ನೀವು ಹಿಂದಿನ ಕ್ಲಾಸಲ್ಲಿ ಸಾಮಾಜಿಕ ಸಮಸ್ಯೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತಿನ ಈ ಅವಧಿಯಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾದಂತಹ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾಜಿಕ ಜಗತ್ತಿಗೆ ಸಂಬಂಧಿಸಿದಂತೆ ಒಂದು ಸಾಮಾಜಿಕ ಸಮಸ್ಯೆ ಆಗಿರ್ಬೋದು ಅಥವಾ ಸಾಮಾಜಿಕ ವಿದ್ಯಮಾನಕ್ಕೆ ಒಂದೊಂದು ಕಾರಣ ಇರುವುದನ್ನು ನಾವು ನೋಡ್ಬೋದು. ಯಾವುದೇ ಒಂದು ಸಾಮಾಜಿಕ ವಿದ್ಯಮಾನವಾದರೂ ಕೂಡ ಹಲವಾರು ಅಂಶಗಳ ಒಂದು ಪ್ರಭಾವದಿಂದ ಅಥವಾ ಕಾರಣದಿಂದ ಅದು ಉಂಟಾಗಿರುವುದನ್ನು ನಾವು ನೋಡ್ಬೋದು. ಈ ಮಾತು ಸಾಮಾಜಿಕ ಒಂದು ಸಮಸ್ಯೆಯ ಹಾಗೂ ವಿಘಟನೆಯ ಬಗೆಗೂ ಕೂಡ ಅನ್ವಯವಾಗುವಂಥದ್ದು. ಸಾಮಾಜಿಕ ಸಮಸ್ಯೆಯ ಒಂದು ಪ್ರಕ್ರಿಯೆಯನ್ನು ವಿಶ್ಲೇಷಣೆ ಮಾಡೋದಾದರೆ ಅದರ ಹಿನ್ನೆಲೆಯಲ್ಲಿ ಹಲವಾರು ಅಂಶಗಳು ಅದಕ್ಕೆ ಕಾರಣ ಇರುವುದನ್ನು ನಾವು ನೋಡ್ಬೋದು. ಅಂಥ ಹಲವಾರು ಅಂಶಗಳನ್ನು ಇಲ್ಲಿ ಪ್ರಮುಖವಾದಂಥ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ. ಆ ಪ್ರಮುಖವಾದ ಅಂಶಗಳು ಯಾವೆಂದರೆ, ಮೊದಲನೇದಾಗಿ ಸಾಮಾಜಿಕ ಬದಲಾವಣೆ, ಸೋಷಿಯಲ್ ಚೇಂಜ್. ಎರಡನೇದು ಸಾಂಸ್ಕೃತಿಕ ಹಿಂಬಳಿಕೆ, ಕಲ್ಚರಲ್ ಲ್ಯಾಗ್. ಮೂರನೇದಾಗಿ ನೈಸರ್ಗಿಕ ದುರಂತಗಳು, ನ್ಯಾಚುರಲ್ ಡಿಸಾಸ್ಟರ್ ಅಥವಾ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅನ್ನುವಂಥದ್ದು. ನಾಲ್ಕನೇದಾಗಿ ರಾಜಕೀಯ ಸಾಮಾಜಿಕ ಗಂಡಾಂತರಗಳು, ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಡೇಂಜರ್ಸ್. ಐದನೇದು ಜೈವಿಕ ಹಾಗೂ ಮಾನಸಿಕ ಕಾರಣಗಳು, ಬಯೋಲಾಜಿಕಲ್ ಆ್ಯಂಡ್ ಸೈಕಾಲಜಿಕಲ್ ಕಾಸಸ್. ಆರನೇದಾಗಿ ತಾಂತ್ರಿಕ ಶೋಧ, ಟೆಕ್ನಾಲಜಿಕಲ್ ಇನ್ವೆನ್ಷನ್. 7 ಶ್ರಮವಿಭಜನೆ ಅತಿರೇಕತೆ, ಎಕ್ಸ್ಟ್ರೀಮಿಟಿ ಆಫ್ ಡಿವಿಷನ್ ಆಫ್ ಲೇಬರ್. 8ನೇದು ಸಾಮಾಜಿಕ ಮೌಲ್ಯಗಳಲ್ಲಾಗುವ ಕ್ಷಿಪ್ರವಾದ ಬದಲಾವಣೆ, ರ್ಯಾಡಿಕಲ್ ಚೇಂಜಸ್ ಇನ್ ಸೋಷಿಯಲ್ ವ್ಯಾಲ್ಯೂಸ್. 9ನೇದಾಗಿ ಸಾಮಾಜಿಕ ನಿಯಂತ್ರಣಗಳ ವೈಫಲ್ಯ, ಲ್ಯಾಕ್ಸಿಟಿ ಆಫ್ ಸೋಷಿಯಲ್ ಕಂಟ್ರೋಲ್. ಕೊನೆಯದಾಗಿ ದುರ್ಬಲಗೊಳ್ಳುತ್ತಿರುವ ಆದರ್ಶಗಳ ಪ್ರಭಾವ, ಡಿಕ್ಲೈನಿಂಗ್ ಇನ್ಫ್ಲುಯೆನ್ಸ್ ಆಫ್ ಐಡಿಯಲ್ಸ್. ಈ ಎಲ್ಲ ಕಾರಣಗಳನ್ನು ವಿವರಣೆಯೊಂದಿಗೆ ನಾವು ಇಲ್ಲಿ ನೋಡೋಣ. ಮೊದಲನೇದಾಗಿ ಸಾಮಾಜಿಕ ಬದಲಾವಣೆ, ಸೋಷಿಯಲ್ ಚೇಂಜ್. ಸಮಾಜವು ಬದಲಾದಂತೆ ಮಾನವನ ಒಂದು ದೈಹಿಕವಾಗಿ ಮಾನಸಿಕವಾಗಿ ಕೂಡ ಬದಲಾವಣೆಗೊಳ್ಳುತ್ತಾನೆ ಅನ್ನುವಂಥದ್ದು. ಇಲ್ಲಿ ಉದಾಹರಣೆ ರೂಢಿ ಸಂಪ್ರದಾಯ ಆಗಿರ್ಬೋದು, ನೈತಿಕತೆ ಆಗಿರ್ಬೋದು, ಮತಧರ್ಮ ಆಗಿರ್ಬೋದು, ಕಾನೂನು ಮುಂತಾದ ಅಂಶಗಳಲ್ಲಿ ಬದಲಾವಣೆಗಳು ನಿರಂತರವಾಗಿ ನಮ್ಮ ಸಮಾಜದಲ್ಲಿ ಕಂಡು ಬರ್ತವೆ. ಎಲ್ಲಿವರೆಗೆ ಈ ಬದಲಾವಣೆಗಳಿಗೆ ಹೆಚ್ಚು ಗಂಭೀರವಾಗಿರುವುದಿಲ್ಲವೋ ಅಥವಾ ಸಾಮಾನ್ಯ ಸ್ವರೂಪದಲ್ಲಿರುತ್ತೋ ಅಲ್ಲಿವರೆಗೆ ಸಮಾಜಕ್ಕೆ ಯಾವುದೇ ರೀತಿಯ ಇವುಗಳಿಂದ ತೊಂದರೆಯಾಗುವುದಿಲ್ಲ. ಯಾವಾಗ ಅಂಥ ಪರಿವರ್ತನೆಗಳು ಜನರ ಒಂದು ಮನಸ್ಸಿನ ಮೇಲೆ ಅಥವಾ ಜನರ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರ್ತವೋ ಆವಾಗ ಅವು ಸಾಮಾಜಿಕ ಸಮಸ್ಯೆಗಳಾಗಿ ಪರಿಣಮಿಸ್ತವೆ ಅನ್ನುವಂಥದ್ದು. ಯಾವಾಗ ಜನರು ಸಾಮಾಜಿಕ ಒಂದು ಪರಿವರ್ತನೆಗಳಿಗೆ ಹೊಂದಿಕೆಯನ್ನು ಮಾಡಿಕೊಳ್ಳಲಾರದ ಸ್ಥಿತಿಯನ್ನು ಕಂಡುಕೊಳ್ಳುತ್ತಾರೋ ಆವಾಗ ಅಂಥ ಒಂದು ಅಂಶಗಳಿಗೆ ಸಮಸ್ಯೆಗಳನ್ನು ಇವರು ತಂದುಕೊಳ್ಳುತ್ತಾರೆ ಅನ್ನುವಂಥದ್ದು. ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಇಲ್ಲಿ ದೋಷಪೂರ್ಣವಾದ ಹಾಗೂ ಭವಿಷ್ಯತ್ತಿನ ಬಗ್ಗೆ ಸಾಕಷ್ಟು ದೂರದೃಷ್ಟಿಯ ಒಂದು ಶೈಕ್ಷಣಿಕ ಬದಲಾವಣೆಯಿಂದಾಗಿ ಶಿಕ್ಷಿತ ನಿರುದ್ಯೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಬಹುದು. ಇಲ್ಲಿ ವಿದ್ಯಾರ್ಥಿ ಅಸಂಯಮ ಹೆಚ್ಚಬಹುದು. ಶೈಕ್ಷಣಿಕ ಮತ್ತು ಇತರ ಸಂಸ್ಥೆಗಳ ನಡುವಿನ ಸಮತೋಲನ ತಪ್ಪಬಹುದು. ಈ ರೀತಿ ಒಂದು ಅಂಶಗಳ ಬದಲಾವಣೆಯಿಂದ ಇಲ್ಲಿ ಮನುಷ್ಯನ ಒಂದು ಸಾಮಾಜಿಕ ಜೀವನಕ್ಕೆ ಒಂದು ತೊಂದರೆಯನ್ನು ಉಂಟು ಮಾಡೋದನ್ನು ನಾವು ನೋಡ್ತೀವಿ. ಇನ್ನು ಎರಡನೇದಾಗಿ ಸಾಂಸ್ಕೃತಿಕ ಹಿಂಬಳಿಕೆ, ಕಲ್ಚರಲ್ ಲ್ಯಾಗ್ ಅನ್ನುವಂಥದ್ದು. ನಮ್ಮ ಸಮಾಜದಲ್ಲಿ 2 ರೀತಿಯ ಸಂಸ್ಕೃತಿಯನ್ನು ನಾವು ನೋಡ್ಬೋದು. ಒಂದು ಭೌತ ಸಂಸ್ಕೃತಿ, ಇನ್ನೊಂದು ಅಭೌತ ಸಂಸ್ಕೃತಿ. ಈ 2 ಸಂಸ್ಕೃತಿಗಳ ಪರಿಕಲ್ಪನೆಯನ್ನು ಮೊದಲಿಗೆ
ಪ್ರಸ್ತಾಪ ಮಾಡಿದವರು ಅಗಸ್ಟ್ ಆ ಆಗ್ಬರ್ನ್ ಅನ್ನುವ ಒಂದು ಸಮಾಜಶಾಸ್ತ್ರಜ್ಞ ಈ ಪರಿಕಲ್ಪನೆಗಳನ್ನು ಪ್ರಸ್ತಾಪ ಮಾಡಿದ್ದಾನೆ. ಇಲ್ಲಿ ಭೌತ ಸಂಸ್ಕೃತಿ ಅಂದರೆ ನಾವು ಉಪಯೋಗಿಸುವಂತಹ ವಸ್ತುಗಳು ಇಲ್ಲಿ ಭೌತ ಸಂಸ್ಕೃತಿ. ಅದೇ ರೀತಿ ಅಭೌತ ಸಂಸ್ಕೃತಿ ಅಂದರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು. ಅದು ಮೌಲ್ಯಗಳಾಗಿರ್ಬೋದು, ರೂಢಿಗಳಾಗಿರ್ಬೋದು, ನೈತಿಕತೆ ಆಗಿರ್ಬೋದು, ಮತಧರ್ಮ ಆಗಿರ್ಬೋದು, ಇವೆಲ್ಲವೂ ಅಭೌತ ಸಂಸ್ಕೃತಿ. ಈ ಭೌತ ಮತ್ತು ಅಭೌತ ಸಂಸ್ಕೃತಿಗಳ ನಡುವೆ ಯಾವಾಗ ಅಂತರ ಏರ್ಪಡುತ್ತೋ ಆವಾಗ ಸಾಮಾಜಿಕ ಸಮಸ್ಯೆಗಳು ಉದ್ಭವ ಆಗುತ್ತವೆ ಅನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ತಾಂತ್ರಿಕವಾಗಿ ಇಲ್ಲಿ ಮುಂದುವರಿಯುವ ಒಂದು ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಈ ತಾಂತ್ರಿಕತೆಗೆ ಅನುಗುಣವಾಗಿ ಮಾನವನ ಮನಸ್ಸು ಅಥವಾ ಮಾನವನ ಮೌಲ್ಯಗಳಲ್ಲಿ ಬದಲಾವಣೆಯಾಗದೇ ಇರುವಂಥ ಸ್ಥಿತಿಗೆ ಇಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತವೆ ಅನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಶಿಕ್ಷಣದಲ್ಲಿ ತಂತ್ರಜ್ಞಾನ ಹಲವಾರು ರೀತಿಯಲ್ಲಿ ಮುಂದುವರೆದರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಈ ವಿದ್ಯಾರ್ಥಿಗಳಲ್ಲಿ ಆಗಿರ್ಬೋದು, ಜನರಲ್ಲಿ ಆಗಿರ್ಬೋದು ಒಪ್ಪಿಕೊಳ್ಳಲಾರದಂಥ ಸ್ಥಿತಿಯನ್ನು ನಾವು ನೋಡ್ಬೋದು. ಇದರಿಂದ ಏನಾಗುತ್ತಂದರೆ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಹಿಂದುಳಿಕೆಗೆ ಕಾರಣವಾಗುವಂಥದ್ದು. ಆದ್ದರಿಂದ ಆಧುನಿಕ ಒಂದು ತಂತ್ರಕತೆಯನ್ನು ಬಹುಬೇಗನೆ ಸ್ವೀಕರಿಸುವಂತಹ ನಾವು ಅದಕ್ಕೆ ಪೂರಕವಾದಂಥ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳದಿರುವುದು ಸಮಸ್ಯೆಗೆ ಕಾರಣವಾಗಿರುವಂಥದ್ದು. ಇಲ್ಲಿ ಎರಡನೇದಾಗಿ ಜನರು ಯುದ್ಧ ಮಾಡುವ ಹೊಸ ಹೊಸ ವಿಧಾನಗಳನ್ನು ಇಲ್ಲಿ ಅತ್ಯಂತ ಮಾರಕ ವಸ್ತುಗಳ ಬಹುಬೇಗನೆ ಸ್ವೀಕಾರ ಮಾಡಿದರೂ ಅದರ ಪದೇ ಪದೇ ಯುದ್ಧಗಳಿಗೆ ಕಾರಣವಾಗುವಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಅಷ್ಟೇ ಪರಿಣಾಮ ಬೀರುವಂಥ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಶೈಕ್ಷಣಿಕತೆ ಮತ್ತು ತಾಂತ್ರಿಕತೆ ಅಭಿವೃದ್ಧಿಯಿಂದ ಮಹಿಳೆಯ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯುತ್ತಿರುವುದರಿಂದ ಇಲ್ಲಿ ಗಂಡ ಹೆಂಡರ ನಡುವೆ ಒಂದು ಕಲಹ ಅಥವಾ ಕುಟುಂಬದಲ್ಲಿನ ಒಂದು ವಿಘಟನೆಗೆ ಕಾರಣವಾಗುತ್ತಿರುವುದನ್ನು ನಾವು ಇತ್ತೀಚೆಗೆ ಕಾಣಬಹುದು. ಹೀಗೆ ಒಂದು ಸಾಂಸ್ಕೃತಿಕ ಭೌತ ಮತ್ತು ಅಭೌತ ಸಂಸ್ಕೃತಿಗಳ ನಡುವೆ ಅಂತರವು ಏರ್ಪಟ್ಟಾಗ ಸಮಸ್ಯೆಗಳು ಉದ್ಭವವಾಗುತ್ತವೆ. ಇನ್ನು ಮೂರನೆಯದಾಗಿ ನೈಸರ್ಗಿಕ ದುರಂತಗಳು. ಇಲ್ಲಿ ನಿಸರ್ಗವು ಮಾನವನ ಒಂದು ಸಂಪೋಷಣೆ ಮಾಡುತ್ತಾ ಬಂದಿರುವುದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಆದರೆ ಇಲ್ಲಿ ನಿಸರ್ಗದ ಒಂದು ಪ್ರಕೋಪಕ್ಕೆ ಅಥವಾ ನಿಸರ್ಗದ ಒಂದು ದುರಂತಕ್ಕೆ ಮಾನವನು ಕೂಡ ಒಂದೊಂದು ಸಲ ಬಲಿಪಶುವಾಗಬೇಕಾದ ಪರಿಸ್ಥಿತಿ ಬರಬೇಕಾಗುತ್ತದೆ. ಉದಾಹರಣೆ ನೆರೆ ಹಾವಳಿ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಬಿರುಗಾಳಿ, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಜ್ವಾಲಾಮುಖಿ, ಉಷ್ಣೋದಕ ಮತ್ತು ಶೀತೋದಕ ಪ್ರವಾಹಗಳಾಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಕಡಲು ಕೊರೆತ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳು ಆಗಿರ್ಬೋದು, ಉರಿಬಿಸಿಲಿನ ತಾಪ ಆಗಿರ್ಬೋದು, ಇಂಥ ಮಾನವನಿಗೆ ತಡೆಯಲು ಅಸಾಧ್ಯವಾದಂತಹ ಶೀತ ಮಾರುತಗಳಾಗಿರ್ಬೋದು, ಮಾರಕವಾದಂಥ ಮಂಜು ಮುಸುಕುವಿಕೆ ಆಗಿರ್ಬೋದು, ಇಂಥ ಎಲ್ಲ ಪ್ರಕೋಪಗೊಂಡ ನಿಸರ್ಗ ನಾನಾ ಮುಖಗಳು ಇವು ಆಗಿದಾವೆ. ಇಂಥ ನಾನಾ ಮುಖಗಳು ಸಮಾಜದಲ್ಲಿ ಬಂದಾಗ ಸಮಾಜದ ಒಂದು ಮಾನವನ ಜೀವನ ಏರುಪೇರು ಆಗುವುದನ್ನು ನಾವು ನೋಡ್ತೀವಿ. ಇಲ್ಲಿ ಉದಾಹರಣೆಗೆ ಜ್ವಾಲಾಮುಖಿ ಇಲ್ಲಿ ಆದಾಗ ಅಲ್ಲಿ ಸುತ್ತಮುತ್ತಲ ಜನರ ಒಂದು ದೈಹಿಕ ಮೇಲೆ ಮತ್ತು ಮಾನಸಿಕ ಮೇಲೆ ಪರಿಣಾಮ ಬೀರುವುದನ್ನು ನಾವು ನೋಡ್ಬೋದು. ಈ ನಿಟ್ಟಿನಲ್ಲಿ ಒಂದು ಮಾನವನ ಪ್ರಯತ್ನ ಇಲ್ಲಿ ಎಡೆಬಿಡದೆ ಸಾಗಿದ್ದರೂ ಆತನ ಪ್ರಕೃತಿಯನ್ನು ತನ್ನ ಅಡಿಯಾಳಾಗಿ ಇಳಿಸಿಕೊಳ್ಳಲು ಸಾಧ್ಯವಿಲ್ಲ. ತನ್ನ ನೈಸರ್ಗಿಕ ದುರಂತ ನಿಯಂತ್ರಕ ಸಾಮರ್ಥ್ಯವನ್ನು ಇಲ್ಲಿ ಮಾನವನು ಗಣನೀಯವಾಗಿ ಹೆಚ್ಚಿಸಿಕೊಂಡಿರನಾದರೂ ಕೂಡ ಈ ದುರಂತಗಳು ಸಂಭವಿಸಿದಾಗ ಸ್ವಲ್ಪ ಸಮಯವಾದರೂ ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಏರುಪೇರಾಗಿ ಇರುವುದನ್ನು ನಾವು ನೋಡ್ತೀವಿ. ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ 1922ರಲ್ಲಿ ಇಥಿಯೋಪಿಯಾದಲ್ಲಿ ಕಾಡಿದಂತಹ ಒಂದು ಬರಗಾಲ ಸ್ಥಿತಿ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಅದೇ ರೀತಿ 1991 ಮತ್ತು 92ರಲ್ಲಿ
ಭಾರತದ ಒಂದು ಉತ್ತರ ಪ್ರದೇಶ ಹಾಗೂ ರಷ್ಯಾದ ಅರ್ಮೇನಿಯಲ್ಲಿ ಸಂಭವಿಸಿದ ಒಂದು ಭೂಕಂಪದಿಂದಾಗಿ ಜನರ ಜೀವನದಲ್ಲಿ ಏರುಪೇರು ಅಥವಾ ಜನರ ಜೀವನದ ಒಂದು ಸಮಸ್ಯೆಗಳು ಇಲ್ಲಿ ಉದ್ಭವಿಸಿರುವುದನ್ನು ನಾವು ನೋಡ್ಬೋದು. ಈ ರೀತಿ ನೈಸರ್ಗಿಕ ದುರಂತಗಳು ಇಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಅನ್ನುವಂಥದ್ದು. ಇನ್ನು ನಾಲ್ಕನೇದಾಗಿ ರಾಜಕೀಯ ಮತ್ತು ಸಾಮಾಜಿಕ ಗಂಡಾಂತರಗಳು, ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಡೇಂಜರ್ಸ್. ರಾಜಕೀಯ ಅಂಶಗಳು ಕೂಡ ಇಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಇಲ್ಲಿ ಕಾರಣವಾಗುವಂಥದ್ದು. ಉದಾಹರಣೆ, ಪ್ರಕೃತಿಯ ಒಂದು ಪ್ರಕೋಪದಿಂದಲೇ ಯಾವಾಗಲೂ ಗಂಡಾಂತರಗಳು ಇಲ್ಲಿ ಸಂಭವಿಸುತ್ತದೆ ಅಂತೇಳಿ ನಾವು ಹೇಳಲಾಗದು. ಎಷ್ಟೇ ಸಂದರ್ಭದಲ್ಲೂ ಮಾನವನ ತನ್ನ ಹಿತಕ್ಕೆ ಅಪಾಯಕಾರಿಯಾದಂಥ ಅಥವಾ ಆತಂಕಕಾರಿಯಾದಂಥ ಪರಿಸ್ಥಿತಿಗಳನ್ನು ತಾನೇ ಇಲ್ಲಿ ಸೃಷ್ಟಿಸಿಕೊಳ್ಳುವುದನ್ನು ನಾವು ನೋಡ್ಬೋದು. ಉದಾಹರಣೆಯಾಗಿ ರಾಜಕೀಯ ಕ್ರಾಂತಿ ಆಗಿರ್ಬೋದು, ಬಂಡಾಯ ಆಗಿರ್ಬೋದು, ಕೋಮು ಗಲಭೆಗಳಾಗಿರ್ಬೋದು, ಮೂಲಭೂತವಾದ ಆಗಿರ್ಬೋದು, ಭಯೋತ್ಪಾದಕತೆ ಆಗಿರ್ಬೋದು, ಮತೀಯ, ಜನಾಂಗೀಯ ಮತ್ತು ಹಾಗೂ ಕುಲ ಸಂಬಂಧಿ ಅಂಶಗಳಾಗಿರ್ಬೋದು, ಸಂಘರ್ಷಗಳಾಗಿರ್ಬೋದು, ಜನ ಆಂದೋಲನಗಳಾಗಿರ್ಬೋದು, ಜನಪ್ರಿಯ ರಾಷ್ಟ್ರ ನಾಯಕರ ಒಂದು ಖಗ್ಗೋಲೆ ಆಗಿರ್ಬೋದು, ಬಾಂಬ್ ಆಸ್ಫೋಟನೆಗಳಾಗಿರ್ಬೋದು, ಸೈನಿಕ ಒಂದು ಕ್ರಾಂತಿಯಾಗಿರ್ಬೋದು, ಹಿಂಸೆ, ಲೂಟಿ, ದರೋಡೆ, ದೇಶ ವಿಭಜನೆ ಇಂಥ ಮಹತ್ವದ ಬೆಳವಣಿಗೆಗಳು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗುವುದನ್ನು ನೋಡ್ಬೋದು. ಇಂತಹ ಪ್ರಕರಣಗಳು ಜನರ ದೈನಂದಿನ ಜೀವನವನ್ನು ಒಮ್ಮೆಲೆ ಒಂದು ಆತಂಕಕ್ಕೆ ಅಥವಾ ಕಷ್ಟಕ್ಕೆ ದೂರುವುದನ್ನು ನಾವು ನೋಡ್ಬೋದು. ಇಂತಹ ಬಲವಾದ ಸಂಘಟನೆಯುಳ್ಳ ಸಮಾಜವಾದರೂ ಕೂಡ ಈ ಬಗೆಯ ಒಂದು ಪ್ರಕರಣಗಳಿಂದ ಸ್ವಲ್ಪ ಸಮಯದಲ್ಲೂ ಇಲ್ಲಿ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ತಲ್ಲಣವಾಗುವುದನ್ನು ನೋಡ್ಬೋದು. ಉದಾಹರಣೆಯಾಗಿ ಭಾರತದ ಒಂದು ಪ್ರಧಾನಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು 1984ರಲ್ಲಿ ಹಾಗೂ ಅವರ ಪುತ್ರ ರಾಜೀವ್ ಗಾಂಧಿಯವರ 1991ರ ಒಂದು ಭೀಕರ ಕೊಲೆ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ತಲ್ಲಣ ಉಂಟು ಮಾಡಿರುವುದನ್ನು ನಾವು ನೋಡ್ಬೋದು. ಅದೇ ರೀತಿ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದ ಶ್ರೀ ರಣಸಿಂಗೆ ಪ್ರೇಮದಾಸ್ ಅವರ ಒಂದು ದಾರುಣ ಹತ್ಯೆಯೂ ಕೂಡ ಇಲ್ಲಿ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ತಲ್ಲಣ ಉಂಟು ಮಾಡಿರುವಂಥದ್ದು. ಈ ರೀತಿ ಇಲ್ಲಿ ರಾಜಕೀಯ ಅಂಶಗಳು ಕೂಡ ಇಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು. ಅದೇ ರೀತಿ ಇಲ್ಲಿ ರಾಷ್ಟ್ರಗಳ ನಡುವಿನ ಯುದ್ಧವೂ ಕೂಡ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು. ಉದಾಹರಣೆಯಾಗಿ ತೆಗೆದುಕೊಂಡರೆ 1945ರಲ್ಲಿ ಜಪಾನಿನ ಹಿರೋಶಿಮಾ ಆ್ಯಂಡ್ ನಾಗಾಸಾಕಿ ಮೇಲೆ ಎಸೆದಂತಹ ಬಾಂಬ್ ಪರಿಣಾಮದಿಂದಾಗಿ ಇಂದಿಗೂ ಕೂಡ ಅಲ್ಲಿ ಜನಿಸುವಂಥ ಮಕ್ಕಳು ಅಂಗವಿಕಲತೆಯಿಂದ ಹುಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಂಥ ಒಂದು ರಾಷ್ಟ್ರಗಳ ನಡುವಿನ ಒಂದು ಯುದ್ಧಗಳು ಕೂಡ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು. ಇನ್ನು ಐದನೆಯದಾಗಿ ಜೈವಿಕ ಹಾಗೂ ಮಾನಸಿಕ ಕಾರಣಗಳು, ಬಯೋಲಾಜಿಕಲ್ ಆ್ಯಂಡ್ ಸೈಕಾಲಜಿಕಲ್ ಕಾಸಸ್ ಅನ್ನುವಂಥದ್ದು. ಇಲ್ಲಿ ಜೈವಿಕ ಅಂಶಗಳೆಂದರೆ ಇಲ್ಲಿ ಜನಸಂಖ್ಯೆಯಲ್ಲಿನ ಗಂಭೀರವಾದಂತಹ ಏರುಪೇರುಗಳಾಗಿರ್ಬೋದು ಅಥವಾ ಜನಸಂಖ್ಯಾ ಸ್ಫೋಟ ಆಗಿರ್ಬೋದು ಅಥವಾ ಆನುವಂಶಿಕತೆ ಇಂಥ ಅಂಶಗಳಲ್ಲಿ ಏರುಪೇರು ಆಗುತ್ತಿರುವುದರಿಂದ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಂದರೆ ಇಲ್ಲಿ ಜನಸಂಖ್ಯೆಯಲ್ಲಿ ಗಂಭೀರವಾದ ಏರುಪೇರುದಿಂದ ಇಲ್ಲಿ ಆಹಾರದ ಕೊರತೆಯಾಗಿರ್ಬೋದು, ಇಲ್ಲಿ ಉದ್ಯೋಗದ ಕೊರತೆಯಾಗಿರ್ಬೋದು, ಶಿಕ್ಷಣದ ಒಂದು ಕೊರತೆಯಾಗಿರ್ಬೋದು, ಇನ್ನಿತರ ಇಲ್ಲಿ ಕೊರತೆಗಳನ್ನು ಇಲ್ಲಿ ಜನರು ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅನ್ನುವಂಥದ್ದು. ಅದೇ ರೀತಿ ಇಂಥ ಒಂದು ಜನಸಂಖ್ಯೆ ಏರುಪೇರದಿಂದ ಅಸಮತೋಲನ, ರೋಗಗಳ ಒಂದು ಪ್ರಸಾರ ಇಲ್ಲಿ ಜಾಸ್ತಿ ಇರುವಂಥದ್ದು, ಸತ್ವಯುಕ್ತವಾದ ಆಹಾರದ ಒಂದು ಕೊರತೆಯನ್ನು ಇಲ್ಲಿ ಅನುಭವಿಸುವಂಥ ಒಂದು ಅಂಶಗಳನ್ನು ನಾವು ನೋಡ್ಬೋದು. ಮಾನವನ ವರ್ತನೆ ಹಾಗೂ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವಂತಹ ಅನೇಕ ಮಾನಸಿಕ ಅಂಶಗಳು ಕೂಡ ಇಲ್ಲಿ ಸಾಮಾಜಿಕ ಒಂದು ಸಮಸ್ಯೆಗಳಿಗೆ ಇಲ್ಲಿ ಕಾರಣವಾಗುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದು. ಇಲ್ಲಿ ಅಕ್ಬರ್ ಅವರು ತಮ್ಮ ಪರಿಭಾಷೆಯಲ್ಲಿ
ಹೇಳ್ತಾರೆ, ಈ ಜೈವಿಕ ಮತ್ತು ಮಾನಸಿಕ ಅಂಶಗಳ ನಡುವೆ ಒಂದು ಅಂತರವೇರ್ಪಟ್ಟಾಗ ಸಮಸ್ಯೆಗಳಿಗೆ ಕಾರಣ ಆಗ್ತೈತಿ ಅನ್ನುವಂಥದ್ದು. ಅಂದರೆ ಇಲ್ಲಿ ಮನುಷ್ಯನ ಮೂಲ ಪ್ರವೃತ್ತಿಗಳು ಅನುಕರಣೆ ಆಗಿರ್ಬೋದು, ಸುಸಂಚತೆ ಆಗಿರ್ಬೋದು, ದ್ವೇಷ, ಅಸಹನೆ, ಪೂರ್ವಾಗ್ರಹ ಅಂಶಗಳು ವ್ಯಕ್ತಿಯ ಜೀವನವನ್ನು ನಿಯಂತ್ರಿಸುವ ಹಾಗೂ ಪ್ರಭಾವ ಬೀರುವ ಶಕ್ತಿಗಳಾಗಿವೆ. ಅವುಗಳಿಂದ ಒಳಿತು ಕೆಡುವುಗಳು ಅಂದರೆ ಒಳ್ಳೆಯದು ಆಗ್ತತಿ ಮತ್ತು ಅದರಿಂದ ಸಮಸ್ಯೆಗಳು ಕೂಡ ಇಲ್ಲಿ ಉದ್ಭವಿಸಬಹುದು ಅನ್ನುವಂಥದ್ದು. ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡ್ರೆ ಮೂಢನಂಬಿಕೆಗಳಿಗೆ ಅಂಟಿಕೊಳ್ಳುವ ಒಂದು ಜನರ ಪ್ರವೃತ್ತಿ, ಮತೀಯ ಅಸಹನೆ, ಜಾತಿ ದ್ವೇಷ, ರಾಜಕೀಯ ಪೂರ್ವಾಗ್ರಹಗಳು, ಪಾಶ್ಚಿಮಾತ್ಯರ ಅಂಧಧಾರಣೆ ಮುಂತಾದ ಮಾನಸಿಕ ದೌರ್ಬಲ್ಯವು ಭಾರತೀಯರ ಒಂದು ಸಮಾಜದಲ್ಲಿ ಹಲವಾರು ಒಂದು ಸಮಸ್ಯೆಗಳನ್ನು ಹುಟ್ಟಿಕೊಳ್ಳಲು ಒಂದು ಪ್ರಬಲವಾದ ಕಾರಣವಾಗಿದೆ ಅನ್ನುವಂಥದ್ದು. ಈ ರೀತಿ ಜೈವಿಕ ಮತ್ತು ಮಾನಸಿಕ ಒಂದು ಕಾರಣಗಳು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ಆಗ್ತಾವು ಅನ್ನುವಂಥದ್ದು. ಇನ್ನು ಮುಂದಿನದಾಗಿ ತಾಂತ್ರಿಕ ಒಂದು ಶೋಧ, ಟೆಕ್ನಾಲಜಿಕಲ್ ಇನ್ವೆನ್ಷನ್. ತಾಂತ್ರಿಕತೆಯ ಮುಂದುವರಿಕೆಯೂ ಕೂಡ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು. ಇಲ್ಲಿ ತಾಂತ್ರಿಕ ಬೆಳವಣಿಗೆಯು ವೈಜ್ಞಾನಿಕ ಒಂದು ಪ್ರಗತಿಯ ಫಲಶ್ರುತಿ ಅಂತಲೇ ಹೇಳ್ಬೋದು. ಇಲ್ಲಿ ಕ್ಷಿಪ್ರಗತಿಯ ತಾಂತ್ರಿಕ ಒಂದು ಬೆಳವಣಿಗೆಯಿಂದಾಗಿ ಆಧುನಿಕ ಸಮಾಜವು ಇಂದು ದಾಪುಗಾಲಕ್ಕೆ ಮುಂದೆ ಸಾಗುತ್ತಿರುವುದು ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಇಂಥ ತಾಂತ್ರಿಕ ಹಾಗೂ ವೈಜ್ಞಾನಿಕ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆಯಾಗುತ್ತಿರುವ ಒಂದು ಕ್ರಾಂತಿಕಾರಕ ಪ್ರಗತಿಯಿಂದಾಗಿ ಮಾನವನ ತನ್ನ ಜೀವನವನ್ನು ಒಂದು ಹೆಚ್ಚು ಸುಗಮವಾಗಿ ಇರಿಸಿಕೊಳ್ಳಲು ಒಂದು ಪ್ರಯತ್ನ ಮಾಡುತ್ತಿರುವುದನ್ನು ನಾವು ನೋಡ್ತೀವಿ. ಇಂಥ ಜೀವನದ ಅಸುರಕ್ಷತೆ ತನ್ನ ಹಲವಾರು ಇಂತಹ ಅವಶ್ಯಕತೆಗಳನ್ನು ಇಲ್ಲಿ ಪೂರೈಸಿಕೊಳ್ಳಲು ಪ್ರಯತ್ನದಲ್ಲಿ ಅವನು ಜೀವನದ ಅಸುರಕ್ಷತೆ ಹಾಗೂ ಅಭದ್ರತೆಯನ್ನು ಸಮರ್ಥವಾಗಿ ಪೂರೈಸಿಕೊಳ್ಳುವುದರಲ್ಲಿ ಪ್ರಯತ್ನ ಪಡ್ತಿದ್ದಾನೆ. ಆದರೂ ಕೂಡ ಅದು ಸಾಧ್ಯವಾಗದೆ ಪ್ರಕೃತಿಯ ಪ್ರಭಾವದ ಮೇಲೆ ತನ್ನ ಕಡಿವಾಣವನ್ನು ಹಾಕುತ್ತಿದ್ದಾನೆ. ಇಂಥ ಕೈಗಾರಿಕಾ ಒಂದು ಕ್ರಾಂತಿಯ ನಂತರದಲ್ಲಂತೂ ನಾಗರಿಕತೆಯು ಒಂದು ನಾಗಾಲೋಟದಲ್ಲಿ ಸಾಗುತ್ತಿರುವುದನ್ನು ನಾವು ನೋಡ್ತೀವಿ. ಅದು ಮಾನವನನ್ನು ಯಂತ್ರಗಳ ಒಂದು ಜಗತ್ತಿಗೆ ಕೊಂಡೊಯ್ಯುತ್ತಿರುವುದು ಎಂದು ಹೇಳಿದರೂ ತಪ್ಪಾಗಲಾರದು. ಇಂಥ ತಾಂತ್ರಿಕತೆಗೆ ತನ್ನದೇ ಆದಂಥ ಮಿತಿಗಳು ಇದ್ದರೂ ಕೂಡ ಅದು ಮಾನವನಿಗೆ ಒಳಿತಿನ ಜೊತೆಗೆ ಕೆಡುಕನ್ನು ಕೂಡ ಒಡ್ಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಂತ್ರಗಳ ದಾಸನಾದ ಮಾನವ ತಾಂತ್ರಿಕತೆಯ ಒಂದು ದುಷ್ಪರಿಣಾಮಗಳನ್ನು ಎದುರಿಸುವ ಒಂದು ಸ್ಥಿತಿಗಿಳಿರುವುದು ಒಂದು ದುರಂತದ ಸಂಗತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಅಕ್ಬರ್ನ್ ಹೇಳ್ತಾನೆ, ತಾಂತ್ರಿಕತೆಯ ಒಂದು ಅನಿಯಂತ್ರಿತ ಮುನ್ನಡೆಯಿಂದಾಗಿ ಭೌತ ಮತ್ತು ಅಭೌತ ಸಂಸ್ಕೃತಿಗಳ ನಡುವಿನ ಅಂತರ ಹೆಚ್ಚುತ್ತಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಇಲ್ಲಿ ತಾಂತ್ರಿಕತೆಯ ಅನುಗುಣವಾಗಿ ಮನುಷ್ಯನ ಒಂದು ಮಾನಸಿಕ ಅಥವಾ ಮನುಷ್ಯನ ಒಂದು ಅನುಸರಿಸುತ್ತಿರುವ ಮೌಲ್ಯಗಳಲ್ಲಿ ಬದಲಾವಣೆಯಾಗದೇ ಇರುವಂಥ ಸ್ಥಿತಿಯು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಕಾರಣವಾಗುವಂಥದ್ದು. ಅದೇ ರೀತಿ ತಾಂತ್ರಿಕ ಒಂದು ಮುಂದುವರಿಕೆಯೂ ಕೂಡ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ಆಗಿದೆ ಅನ್ನುವಂಥದ್ದು. ಈಗ ಎಕ್ಸಾಂಪಲ್ ತಾಂತ್ರಿಕತೆಯ ಒಂದು ಕೃಷಿ ಕ್ಷೇತ್ರವನ್ನು ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ ಇಲ್ಲಿ ಟ್ರ್ಯಾಕ್ಟರ್ ಒಂದು ಶೋಧನೆಯಿಂದ ಇಲ್ಲಿ ಹಲವಾರು ರೈತರ ಒಂದು ಉದ್ಯೋಗಗಳನ್ನು ಕಸಿದುಕೊಂಡಂಥ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಇಂಥ ಶೋಧನೆಯಿಂದ ಇಲ್ಲಿ ಜನರು ನಿರುದ್ಯೋಗಿಗಳಾಗಿ ಹಾಗೆ ಕೆಲಸ ಇಲ್ಲದೆ ಕುಳಿತುಕೊಳ್ಳುವ ಒಂದು ಪರಿಸ್ಥಿತಿಯನ್ನು ನಾವು ಈಗ ನೋಡ್ತಾ ಇದ್ದೀವಿ. ಇನ್ನು 7ನೇದಾಗಿ ಶ್ರಮ ವಿಭಜನೆಯ ಅತಿರೇಕತೆ, ಎಕ್ಸ್ಟ್ರೀಮಿಟಿ ಆಫ್ ಡಿವಿಷನ್ ಆಫ್ ಲೇಬರ್ ಅನ್ನುವಂಥದ್ದು. ಇಲ್ಲಿ ಶ್ರಮ ವಿಭಜನೆ ಅಂದರೆ ಒಂದೊಂದು ಕೆಲಸವನ್ನು ಒಬ್ಬರು ಪ್ರತ್ಯೇಕವಾಗಿ ಅದೇ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ. ಇಂಥ ಶ್ರಮ ವಿಭಜನೆಯ ಒಂದು ವ್ಯಾಪಕತೆ ಒಂದು ಸಮಾಜಕ್ಕೆ ಅಪರಿಮಿತವಾದ ಒಂದು ಲಾಭ ಇದ್ದರೂ ಕೂಡ ಈ ಶ್ರಮ ವಿಭಜನೆ ತನ್ನ ಇತಿಮಿತಿಗಳನ್ನು
ಇಲ್ಲಿ ಮೀರಿದಾಗ ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು. ಇಲ್ಲಿ ಎಮಿಲಿ ಡರ್ಕಿಮ್ ಪ್ರಕಾರ ಇಂಥ ಅತಿಯಾದ ಶ್ರಮ ವಿಭಜನೆ ಔದ್ಯಮಿಕ ಸಮಾಜಗಳಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತಾರೆ. ಇಲ್ಲಿ ಜೈವಿಕ ಐಕ್ಯಮತ್ಯದ ಒಂದು ತತ್ವವನ್ನು ಆಧರಿಸಿ ಶ್ರಮ ವಿಭಜನೆಯು ಸಾಮಾಜಿಕ ಸಮಸ್ಯೆಗಳ ಒಂದು ವಿಘಟನೆಗೆ ನಾಂದಿಯಾಗುವುದು ಎಂದು ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅಂಥ ಸಂದರ್ಭದಲ್ಲಿ ಉದ್ಯಮಗಳು ಮುರಿದು ಬೀಳುವವು, ಕಾರ್ಖಾನೆಗಳು ಮುಚ್ಚಿಕೊಳ್ಳುತ್ತವೆ. ಅದೇ ರೀತಿ ಮಾಲೀಕರ ಮತ್ತು ಕಾರ್ಮಿಕರ ನಡುವೆ ಸದಾ ಸಂಘರ್ಷದಲ್ಲಿ ತೊಡಗುತ್ತಾರೆ. ಅಪರಾಧಗಳು ಹೆಚ್ಚುತ್ತವೆ. ಯಾವ ನಿಯಮ ನಿರ್ಬಂಧಗಳು ಕೂಡ ಇಂಥ ಸಂದರ್ಭದಲ್ಲಿ ಕೆಲಸ ಮಾಡುವುದಿಲ್ಲ. ಇದರಿಂದ ಶ್ರಮ ವಿಭಜನೆ ವ್ಯವಸ್ಥೆ ಪೂರ್ಣವಾಗಿ ಕುಸಿತಗೊಂಡು ವಿಘಟನೆಯ ಸ್ಥಿತಿಯನ್ನು ಸಮಾಜ ತಲುಪುತ್ತದೆ ಅನ್ನುವಂಥದ್ದು. ಇಂಥ ಸ್ಥಿತಿಯನ್ನು ಎಮಿಲಿ ಡರ್ಕಿಮ್ ಅವರು ಅನೋಮಿ ಸ್ಥಿತಿ ಅಥವಾ ನಿಯಮ ರಾಹಿತ್ಯತೆಯ ಸ್ಥಿತಿ ಎಂದು ಕರೆದಿದ್ದಾರೆ. ಹೀಗೆ ಒಂದು ಶ್ರಮ ವಿಭಜನೆಯ ಅತಿರೇಕತೆ ಇಲ್ಲಿ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು. ಇನ್ನು 8ನೆಯ ಪ್ರಮುಖ ಕಾರಣ ಸಾಮಾಜಿಕ ಮೌಲ್ಯಗಳಲ್ಲಾಗುವ ಕ್ಷಿಪ್ರ ಬದಲಾವಣೆ. ಅಂದರೆ ಸಮಾಜದಲ್ಲಿ ಮೌಲ್ಯಗಳು ಅನ್ನುವ ಕೆಲವು ಪ್ರಮುಖ ಅಂಶಗಳನ್ನು ಒಳಗೊಂಡಿರುತ್ತದೆ. ಇಂಥ ಮೌಲ್ಯಗಳಲ್ಲಿ ಬದಲಾವಣೆಯಾದಾಗ ಸಮಸ್ಯೆಗಳಿಗೆ ಅಥವಾ ಮನುಷ್ಯನ ಮೇಲೆ ಪರಿಣಾಮ ಬೀರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಸಮಾಜದ ಒಂದು ಸಂತುಲನೆಯನ್ನು ಕಾಯ್ದುಕೊಳ್ಳುವಲ್ಲಿ ಸಾಮಾಜಿಕ ಮೌಲ್ಯಗಳು ಪಾತ್ರ ಹಿರಿದಾದುದು. ಈ ಸಾಮಾಜಿಕ ಮೌಲ್ಯಗಳು ಯಾವುದು ಕೆಟ್ಟದ್ದು ಮತ್ತು ಯಾವುದು ಒಳ್ಳೆಯದು ಅನ್ನುವ ಒಂದು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತವೆ. ಇಂಥ ಒಂದು ಮೌಲ್ಯಗಳಿಂದ ಜನರನ್ನು ಒಂದುಗೂಡಿಸಿ ಏಕಸೂತ್ರದಲ್ಲಿ ಬೆಸೆಯುವಂಥ ಕೆಲಸವನ್ನು ಈ ಮೌಲ್ಯಗಳು ಮಾಡ್ತಾವೆ ಅನ್ನುವಂಥದ್ದು. ಸಾಮಾಜಿಕ ಬದಲಾವಣೆಯಿಂದಾಗಿ ಹಳೆಯ ಮೌಲ್ಯಗಳು ಮರೆಯಾಗಿ ಹೊಸ ಮೌಲ್ಯಗಳು ಹುಟ್ಟಿಕೊಳ್ಳುತ್ತವೆ. ಕೆಲವೊಮ್ಮೆ ಹಳೆಯ ಮೌಲ್ಯಗಳಿಗೆ ಸಂಪೂರ್ಣವಾಗಿ ಹೊಸದಾದ ಅರ್ಥವನ್ನು ಇಲ್ಲಿ ಕಲ್ಪಿಸಿಕೊಳ್ಳುವುದನ್ನು ನಾವು ನೋಡ್ಬೋದು. ಕೆಲವೊಮ್ಮೆ ಮೌಲ್ಯಗಳು ಸಾಮಾಜಿಕ ಸಂಬಂಧಗಳಿಗೂ ಕೂಡ ನಿಕಟ ಸಂಬಂಧ ಇರುವುದನ್ನು ನಾವು ನೋಡ್ಬೋದು. ಇಂಥ ಮೌಲ್ಯಗಳು ಬದಲಾದಾಗ ಜನರ ಸಂಬಂಧಗಳು ಕೂಡ ಬದಲಾಗುತ್ತವೆ. ಇಂಥ ಸ್ಥಿತಿಗೆ ಯುವ ಪೀಳಿಗೆಯವರು ಬೇಗನೆ ಹೊಂದಿಕೊಳ್ಳಬಹುದಾದರೂ ಹಿರಿಯ ಪೀಳಿಗೆಯ ಜನರು ಈ ಮೌಲ್ಯಗಳಿಗೆ ಹೊಸದಾದ ಮೌಲ್ಯಗಳಿಗೆ ಹೊಂದಿಕೊಳ್ಳಲಾರದ ಒಂದು ಸ್ಥಿತಿಯನ್ನು ತಲುಪ್ತಾರೆ. ಇಂತಹ ಯುವ ಜನರ ಒಂದು ಮೌಲ್ಯ ಮತ್ತು ಹಿರಿಯ ಒಂದು ಪೀಳಿಗೆಯ ಮೌಲ್ಯಗಳ ನಡುವೆ ಸಂಘರ್ಷ ಉಂಟಾದಾಗ ಕೆಲವೊಂದು ಸಮಸ್ಯೆಗಳಿಗೆ ಅಥವಾ ಕೌಟುಂಬಿಕ ವಿಘಟನೆಗಳಿಗೆ ಅಥವಾ ಇಬ್ಬರ ವ್ಯಕ್ತಿಗಳ ಒಂದು ಮಾನಸಿಕ ಅಂಶಗಳಿಗೆ ಪರಿಣಾಮ ಬೀರುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಸಾಮಾಜಿಕ ಒಂದು ಮೌಲ್ಯಗಳಲ್ಲಿ ಆಗುವಂಥ ಬದಲಾವಣೆ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಅನ್ನುವಂಥದ್ದು. ಇನ್ನು 9ನೇ ಕಾರಣ ಸಾಮಾಜಿಕ ನಿಯಂತ್ರಣಗಳ ವೈಫಲ್ಯ, ಲ್ಯಾಕ್ಸಿಟಿ ಆಫ್ ಸೋಷಿಯಲ್ ಕಂಟ್ರೋಲ್ ಅನ್ನುವಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ನಿಯಂತ್ರಣಗಳು ಒಂದು ಸಮಾಜವನ್ನು ಸ್ಥಿರತೆಯನ್ನು ಕಾಪಾಡಲು ಮತ್ತು ಮಾನವನ ವರ್ತನೆ ಅಥವಾ ಸಾಮಾಜಿಕ ವರ್ತನೆಯನ್ನು ನಿಯಂತ್ರಣ ಮಾಡುವುದಕ್ಕಾಗಿ ಹುಟ್ಟಿಕೊಂಡಿರುವಂಥ ನಿಯಂತ್ರಕಗಳಾಗಿವೆ. ನಮ್ಮ ಸಮಾಜದಲ್ಲಿ 7 ರೀತಿಯ ನಿಯಂತ್ರಕಗಳನ್ನು ನಾವು ನೋಡ್ಬೋದು. ಒಂದು ಔಪಚಾರಿಕ ನಿಯಂತ್ರಣ, ಇನ್ನೊಂದು ಅನೌಪಚಾರಿಕ ನಿಯಂತ್ರಣ. ಇಲ್ಲಿ ಔಪಚಾರಿಕ ನಿಯಂತ್ರಣ ಅಂದರೆ ಇಲ್ಲಿ ಸರ್ಕಾರದಿಂದ ರಚನೆಗೊಂಡಿರುವಂಥ ನಿಯಂತ್ರಕಗಳು. ಉದಾಹರಣೆಯಾಗಿ ಕಾನೂನು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಇಂಥ ಹಲವಾರು ಅಂಶಗಳು ಇಲ್ಲಿ ಔಪಚಾರಿಕ ನಿಯಂತ್ರಣಗಳಾಗಿವೆ. ಅದೇ ರೀತಿ ಅನೌಪಚಾರಿಕ ನಿಯಂತ್ರಣಗಳಾದಂತಹ ಲೋಕರೂಢಿ, ಸಂಪ್ರದಾಯ, ನೈತಿಕ ನಿಯಮಗಳು, ಮತಧರ್ಮ, ಮೌಲ್ಯಗಳು, ಹೀಗೆ ಹಲವಾರು ಅಂಶಗಳನ್ನು ಇಲ್ಲಿ ಅನೌಪಚಾರಿಕ ನಿಯಂತ್ರಣಗಳಂತೇಳಿ ಕರಿಬೋದು. ಇಂಥ ನಿಯಂತ್ರಣಗಳಿಂದ ಸಾಮಾಜಿಕ ಒಂದು ಸಂಘಟನೆ ಸಾಧ್ಯವಾಗಿರುವುದು. ಸಾಮಾಜಿಕ ನಿಯಂತ್ರಣ ಒಂದು ಕಾರ್ಯ
ಸಫಲದಿಂದ ಅಂತೇಳಿ ಹೇಳ್ಬೋದು. ಇಂಥ ನಿಯಂತ್ರಣ ವ್ಯವಸ್ಥೆ ದುರ್ಬಲಗೊಂಡ್ರೆ ಸಮಸ್ಯೆಗಳು ತಾನೇ ಕಾಣಿಸಿಕೊಳ್ಳುತ್ತವೆ ಅನ್ನುವಂಥದ್ದು. ಆಧುನಿಕ ಒಂದು ತಂತ್ರಜ್ಞಾನ ಆಗಿರ್ಬೋದು, ವೈಜ್ಞಾನಿಕ ಒಂದು ಪ್ರಗತಿ ಆಗಿರ್ಬೋದು, ವೈಚಾರಿಕತೆಯ ಒಂದು ಪ್ರಭಾವ ಆಗಿರ್ಬೋದು, ಅದರ ವ್ಯಾಪಕತೆಯ ಒಂದು ಶೈಕ್ಷಣಿಕತೆ ಆಗಿರ್ಬೋದು, ಹಾಗೂ ಭೌತಿಕ ದೃಷ್ಟಿಕೋನದ ಒಂದು ಪ್ರಭಾವದಿಂದ ಸಾಮಾಜಿಕ ನಿಯಂತ್ರಣದ ಒಂದು ಸಾಧನಗಳಲ್ಲಿ ಲೋಕಾಚಾರ, ಸಂಪ್ರದಾಯ, ಲೋಕರೂಢಿ ಮತ್ತು ಮತಧರ್ಮ, ಕಾನೂನು, ಶಾಸನ, ಮೌಲ್ಯಗಳಲ್ಲಿ ಹೆಚ್ಚಾಗಿ ಬದಲಾಗಿರುವುದನ್ನು ನಾವು ನೋಡ್ತೀವಿ. ಇಂತಹ ಬದಲಾವಣೆ ಸಮಸ್ಯೆಗಳಿಗೆ ಕಾರಣವಾಗಿರುವಂಥದ್ದು. ಅದೇ ರೀತಿ ಹೆಚ್ಚು ಜನಸಂಖ್ಯೆ ಹೆಚ್ಚಳದಿಂದ ಹಾಗೂ ಆರ್ಥಿಕ ಒಂದು ಪ್ರಗತಿಯಿಂದ ಪ್ರಾಥಮಿಕ ಸಂಬಂಧಗಳಲ್ಲಿನ ಒಂದು ಆತ್ಮೀಯತೆ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಸಹಾನುಭೂತಿ ಆಗಿರ್ಬೋದು, ಇಂಥ ಗುಣಗಳು ಇಲ್ಲಿ ಮರೆಯಾಗಿ ಬರೀ ಮನುಷ್ಯನ ಜೀವನ ಒಂದು ವ್ಯಾವಹಾರಿಕತೆಯಿಂದ ಕೂಡಿರುವಂಥದ್ದು. ಔಪಚಾರಿಕತೆ, ಕೃತ್ರಿಮತೆ ಮತ್ತು ಪ್ರಾಪಂಚಿಕತೆಗಳಿಂದ ಜನರ ಜೀವನ ಹಾಗೂ ಚಟುವಟಿಕೆಗಳಲ್ಲಿ ಸಮಸ್ಯೆಗಳು ಎದ್ದು ಕಾಣಿಸತೊಡಗಿವೆ. ಇದರ ಪರಿಣಾಮವಾಗಿ ಸಾಮಾಜಿಕ ನಿಯಂತ್ರಣ ಸಾಧನಗಳು ತಮ್ಮ ನಿಯಂತ್ರಣ ಶಕ್ತಿಯನ್ನು ಕಳೆದುಕೊಂಡು ಈ ಕಾರಣದಿಂದ ಹಿಂಸಾಚಾರ, ಭಯೋತ್ಪಾದನೆ, ಶೋಷಣೆ, ಅತ್ಯಾಚಾರ ಹಾಗೂ ಅನಾಚಾರ ಪ್ರಕರಣಗಳು ನಾವು ಪತ್ರಿಕೆಯಲ್ಲಿ ಬರುವಂಥ ಒಂದು ಅಂಶವನ್ನು ನಾವು ನೋಡ್ಬೋದು. ಹೀಗೆ ಸಾಮಾಜಿಕ ಒಂದು ನಿಯಂತ್ರಣಗಳ ಒಂದು ದುರ್ಬಲತೆಯ ಸಮಸ್ಯೆಗಳಿಗೆ ಕಾರಣ ಆಗಿದೆ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ದುರ್ಬಲಗೊಳ್ಳುತ್ತಿರುವ ಆದರ್ಶಗಳ ಒಂದು ಪ್ರಭಾವ. ಇಲ್ಲಿ ಆದರ್ಶಗಳು ಅಂದರೆ ವ್ಯಕ್ತಿಯ ಒಂದು ವ್ಯಕ್ತಿಗತ ಜೀವನಕ್ಕೆ ಸಂಬಂಧಿಸಿದ ಅಂಶಗಳಾಗಿವೆ. ವ್ಯಕ್ತಿಯ ವ್ಯಕ್ತಿಗತ ಜೀವನಕ್ಕೆ ಆದರ್ಶ ಇರುವಂತೆ ಆತನ ಸಾಮಾಜಿಕ ಒಂದು ಜೀವನಕ್ಕೂ ಕೂಡ ಆದರ್ಶಗಳಿರುವುದನ್ನು ನಾವು ನೋಡ್ಬೋದು. ವ್ಯಕ್ತಿಗತ ಸುಖ ಸಮೃದ್ಧಿ ಮಾತ್ರವಲ್ಲದೆ ತನ್ನ ಸಾಮಾಜಿಕ ಬದ್ಧತೆಗಳು ಹಾಗೂ ಸಾಮಾಜಿಕ ಹೊಣೆಗಾರಿಕೆಗಳ ಬಗ್ಗೆ ಒಂದು ಸರಿಯಾದ ಅರಿವು ಅಥವಾ ತಿಳುವಳಿಕೆ ವ್ಯಕ್ತಿಗಳಲ್ಲಿ ಸದಾ ಜಾಗೃತಿಯಿದ್ದಾಗ ಸಾಮಾಜಿಕ ಒಂದು ಸಂಘಟನೆ ಸದೃಢವಾಗಿರುತ್ತದೆ. ಆದರೆ ಇಂತಹ ಆದರ್ಶಗಳ ಬಗ್ಗೆ ವಿಮುಖವಾದಂತಹ ಹಾಗೂ ವ್ಯಕ್ತಿ ಕೇವಲ ತನ್ನ ಸ್ವಂತ ಹಿತ ಹಾಗೂ ಲಾಭದ ಬಗ್ಗೆ ಮಾತ್ರ ಆಲೋಚನೆ ಮಾಡಿದಾಗ ಹಲವಾರು ಸಾಮಾಜಿಕ ಸಮಸ್ಯೆಗಳಿಗೆ ಇಲ್ಲಿ ಕಾರಣ ಆಗ್ತಾನೆ ಅನ್ನುವಂಥದ್ದು. ಇಂಥ ಪ್ರವೃತ್ತಿಯೇ ಸಮಾಜ ಹಿತಕ್ಕೆ ಒಂದು ಮಾರಕ ಅಂತೇಳಿ ಇಲ್ಲಿ ಪರಿಗಣಿಸ್ತಾರೆ. ಸಮಾಜದಲ್ಲಿನ ಆದರ್ಶಗಳು ಕ್ಷೀಣಿಸುತ್ತಿವೆ ಅಂತೇಳಿ ಅರ್ಥ ಮಾಡಿಕೊಳ್ಬೋದು. ಕಾನೂನು ಶಾಸನಗಳು ಉಲ್ಲಂಘನೆ ಮತ್ತು ಆದರ್ಶಗಳ ಒಂದು ತಿರಸ್ಕಾರದಿಂದ ಸಾಮಾಜಿಕ ಸಂಬಂಧಗಳ ಒಂದು ವ್ಯವಸ್ಥೆ ಕುಸಿಯುವಂತಾಗಿ ಸಂಘ ಸಂಸ್ಥೆಗಳ ಒಂದು ಕಾರ್ಯ ಸಾಮರ್ಥ್ಯವು ಕುಂಠಿತವಾಗುವುದನ್ನು ನಾವು ನೋಡ್ಬೋದು. ಹೀಗೆ ನಮ್ಮಲ್ಲಿಯ ಆದರ್ಶಗಳ ಒಂದು ದುರ್ಬಲತೆಯ ಅಥವಾ ಕ್ಷೀಣತೆಯ ಒಂದು ಕಾರಣದಿಂದ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗುವಂಥದ್ದು. ಇಂಥ ಸಮಸ್ಯೆಗಳಿಂದ ಇಲ್ಲಿ ಮಾನವರು ಸ್ವಾರ್ಥಿಗಳಾಗ್ತಾರೆ, ಆಮೇಲೆ ಭ್ರಷ್ಟರು ಆಗ್ತಾರೆ, ಕಾನೂನು ಉಲ್ಲಂಘನೆ ಮಾಡುವಂಥ ವ್ಯಕ್ತಿಗಳ ಆಗಿ ನಿರ್ಮಾಣ ಆಗ್ತಾರೆ ಅನ್ನುವಂಥದ್ದು. ಹೀಗೆ ದುರ್ಬಲಗೊಳ್ಳುತ್ತಿರುವ ಒಂದು ಆದರ್ಶಗಳ ಪ್ರಭಾವದಿಂದ ಸಾಮಾಜಿಕ ಸಮಸ್ಯೆಗಳು ಉದ್ಭವ ಆಗುತ್ತವೆ ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಅವಧಿಯಲ್ಲಿ ಸಾಮಾಜಿಕ ಒಂದು ಸಮಸ್ಯೆಗಳಿಗೆ ಪ್ರಮುಖವಾದಂಥ ಕಾರಣಗಳನ್ನು ನಾವು ನೋಡಿದ್ದೀವಿ. ಇನ್ನು ಮುಂದಿನ ಅವಧಿಯಲ್ಲಿ ಈ ಸಾಮಾಜಿಕ ಕಾರಣಗಳಿಂದ ಸಮಾಜದ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.